ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓನ್ ಆಗಿ ಬಂದ್ಬಿಟ್ಟು ನಾವು ಸ್ಟೋರಿ ವಿಡಿಯೋಸ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ ಫ್ರೆಂಡ್ಸ್, ನನಗೆ ಬಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಿದ್ರು, ತುಂಬಾ ಜನ ಬಂದ್ಬಿಟ್ಟು ವಿಡಿಯೋಸ್ನ ಮಾಡ್ತಿದ್ರು ಯೂಟ್ಯೂಬ್ ಅಲ್ಲಿ. ಓಕೆನಾ, ವಿಡಿಯೋಸ್ನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು. ಅದು ಬಂದ್ಬಿಟ್ಟು ಯಾವ ರೀತಿ ಅಂದ್ರೆ ಫುಲ್ಲಿ ವಿಡಿಯೋಸ್ನೇ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಬಂದ್ಬಿಟ್ಟು ಈಗ ಜುಲೈ 15 ಇಂದ ಏನು ಅಪ್ಡೇಟ್ ಬಂತು ಅವಾಗಿಂದ ಎಲ್ಲರೂ ತುಂಬಾನೇ ಭಯ ಪಟ್ಕೊಂಡಿದ್ದಾರೆ. ಈ ರೀತಿ ವಿಡಿಯೋಸ್ನ ಫುಲ್ಲಿ ವಿಡಿಯೋಸ್ನ ಮಾಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ, ಡಿಲೀಟ್ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಓಕೆನಾ, ಹಾಗಾಗಿ ಅವರು ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಹಾಗಿದ್ರೆ ನಾವು ವಿಡಿಯೋಸ್ನ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು ಅಂತ. ಓಕೆನಾ, ಅವ್ರು ಏನು ಕಮೆಂಟ್ ಮಾಡಿದ್ರಲ್ಲ ಅದಕ್ಕಾಗಿ ನಾನು ಏನು ಮಾಡಿದೆ, ನಾನು ತುಂಬ ಚಾನಲ್ಸ್ಗಳನ್ನು ಚಾನಲ್ಸ್ಗಳನ್ನು ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಬಂದ್ಬಿಟ್ಟು ಈ ಚಾನಲ್ ಶೋ ಆಯಿತು. ಓಕೆನಾ, ಈ ಚಾನಲ್ನ ನಾನು ನೋಡಿದಾಗ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಈ ಚಾನಲಲ್ಲಿ ಬಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಇದೇ ವಿಡಿಯೋಸು ಆದರೆ ಇವರು ಓನ್ ಆಗಿ ಜನರೇಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಿದೆ, ಇವ್ರದ್ದು ಚಾನಲ್ ಕೂಡ ಮಾನಿಟೈಸ್ ಆಗಿದೆ. ಇದನ್ನ ಫುಲ್ ಆಗಿ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ವಿಡಿಯೋಸ್ನ ಅವ್ರ ಚಾನಲ್ ಅಲ್ಲಿ ಹಾಕಿದ್ದಾರೆ ಏನು ಅಂತ. ಓಕೆನಾ, ಈ ಚಾನಲ್ ನೇಮ್ ಬಂದ್ಬಿಟ್ಟು ರಿಯೋ ಫಿಲ್ಮ್ಸ್ ಅಂತ. ಓಕೆನಾ ಫ್ರೆಂಡ್ಸ್, ಈ ಚಾನಲ್ ಅಲ್ಲಿ ನಾನು ಫುಲ್ ಆಗಿ ಚೆಕ್ ಮಾಡಿ ನೋಡಿದಾಗ ಇವ್ರು ಬಂದ್ಬಿಟ್ಟು ಎಲ್ಲ ವಿಡಿಯೋಸ್ನೇ ಹಾಕಿದ್ದಾರೆ. ಆದ್ರೆ ಬಂದ್ಬಿಟ್ಟು ಇದರಲ್ಲಿ ಮಾಸ್ ಪ್ರೊಡಕ್ಷನ್ ಎಂದು ಏನು ವಿಡಿಯೋಸ್ ಇದೆ ಅದಿಲ್ಲ. ಇವ್ರು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಇವ್ರದೇ ಓನ್ ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಓನ್ ಆಗಿ ಫೋಟೋಸ್ನ ಜನರೇಟ್ ಮಾಡ್ಕೊಂಡು ಓನ್ ಆಗಿ ವಿಡಿಯೋಸ್ನ ಮಾಡಿದ್ದಾರೆ. ಓಕೆನಾ, ಇದರಿಂದ ಇವ್ರ ಚಾನಲ್ ಬಂದ್ಬಿಟ್ಟು ಏನಾಗಿದೆ, ಮಾನಿಟೈಸ್ ಆಗಿದೆ. ಓಕೆನಾ, ಈಗ ನಿಮಗೊಂದು ಡೌಟ್ ಬರ್ತಿರ್ಬೋದು, ಮಾಸ್ ಪ್ರೊಡಕ್ಷನ್ ಇಂದು ವಿಡಿಯೋಸ್ ಅಂದ್ರೆ ಯಾವ ರೀತಿ ಅಂತ. ಬೇರೆ ಕಡೆ ಹಾಕಿರುವಂತ ವಿಡಿಯೋಸ್ನ ತೆಗೆದ್ಬಿಟ್ಟು ನಾವು ಎಡಿಟಿಂಗ್ ಎಲ್ಲ ಮಾಡಿ ಅದು ಈ ರೀತಿ ಅವರು ಮಾಡಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಓನ್ ಆಗಿ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಓನ್ ಆಗಿ ವಿಡಿಯೋಸ್ನ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗಾಗಿ ಇವ್ರದ್ದು ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಓಕೆನಾ, ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡು ನಾನು ಅವ್ರ ಚಾನಲ್ನ ತೋರಿಸ್ತೀನಿ, ಯಾವ ರೀತಿ ಅವ್ರ ಚಾನಲ್ ಅಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ, ಅವ್ರು ಯಾವ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿದ್ದಾರೆ, ಈ ರೀತಿ ವಿಡಿಯೋಸ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಇದರಿಂದ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ. ಯಾರೆಲ್ಲ ವಿಡಿಯೋಸ್ನ ಹಾಕ್ತಿದ್ರಿ, ನಿಮಗೆ ಇದು ಬಂದ್ಬಿಟ್ಟು ಒಂದು ಯೂಸ್ಫುಲ್ ಆದಂತಹ ಒಂದು ಚಾನಲ್ ಐಡಿಯಾ. ಇದು ವಿಡಿಯೋಸ್ನ ನೀವು ಹಾಕೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ, ವ್ಯೂಸ್ ಕೂಡ ಬರುತ್ತೆ. ಓಕೆನಾ, ಇದರಿಂದ ಯಾವುದೇ ರೀತಿ ನೀವು ಭಯ ಪಡೋದೇ ಬೇಡ ಈ ರೀತಿ ವಿಡಿಯೋಸ್ನ ಹಾಕೋದ್ರಿಂದ. ಓಕೆನಾ ಫ್ರೆಂಡ್ಸ್, ಹಾಗೆ ಅವ್ರು ಯಾವ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ ಫ್ರೆಂಡ್ಸ್, ಹಾಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ಮೊದಲು ಬಂದುಬಿಟ್ಟು ನಿಮಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ತೋರಿಸ್ಬಿಡ್ತೀನಿ. ಅವ್ರ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಏನಂದರೆ ನೋಡಿ, ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನಾನು ಸರ್ಚ್ ಮಾಡಿ ತೋರಿಸ್ತೀನಿ, ನೀವು ಕೂಡ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ನೇಮ್ ಬಂದುಬಿಟ್ಟು ರಿಯೋ ಫಿಲ್ಮ್ ಅಂತ. ಓಕೆನಾ, ಇದು ಬಂದುಬಿಟ್ಟು ಅವ್ರ ಚಾನಲ್ ನೇಮು. ಇಲ್ಲಿ ನೋಡಿ, ಈ ರೀತಿ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ರಿಯೋ ಫಿಲ್ಮಲ್ಲಿ ಫಸ್ಟ್ ಬರೋದು ಈ ರೀತಿ ಮಂಕಿ ವೀಡಿಯೋಸ್ಗಳು ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು. ಅವ್ರ ಚಾನಲ್ನ ವಿಸಿಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದ್ಸಲ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿರುವಂತಹ ಮಂಕಿ ವೀಡಿಯೋಸ್ನ ಮಾಡಿದ್ದಾರೆ ಇವರು. ಅಂದರೆ ಇದು ಬಂದ್ಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿದೆ ಈ ರೀತಿ ವೀಡಿಯೋಸ್ಗಳು ಬಂದ್ಬಿಟ್ಟು. ಮತ್ತು ಇವರು ಬಂದ್ಬಿಟ್ಟು ಓನ್ ಆಗಿ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬೇರೆ ಎಲ್ಲಾದರೂ ಡೌನ್ಲೋಡ್ ಮಾಡಿಕೊಂಡು ವೀಡಿಯೋಸ್ನ ಅದನ್ನು ಇಲ್ಲ ಹಾಕಿಲ್ಲ ಅವರು. ಇವರೇ ಬಂದ್ಬಿಟ್ಟು ಸ್ಟೋರಿನ ಕ್ರಿಯೇಟ್ ಮಾಡಿಕೊಂಡು ಇವರೇ ಪ್ರಾಂಪ್ಟ್ ಎಲ್ಲ ತೊಗೊಂಡ್ಬಿಟ್ಟು ಇವರೇ ಇಮೇಜಸ್ನ ಕ್ರಿಯೇಟ್ ಮಾಡಿ ಇವರೇ ವೀಡಿಯೋಸ್ನ ಮಾಡ್ಕೊಂಡಿರೋದು. ಓಕೆನಾ, ಇವ್ರ ಚಾನಲಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ನೋಡ್ಬೋದು, 1.35 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬರೀ 46 ವಿಡಿಯೋದಲ್ಲಿ. ಓಕೆನಾ, ಬರೀ 46 ವಿಡಿಯೋಸ್ ಅಷ್ಟೇ ಇವ್ರು ಹಾಕಿದ್ದಾರೆ. ಅವ್ರದ್ದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ, ಪಾಪ್ಯುಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ವ್ಯೂಸ್ ನೋಡಿ, ಇಲ್ಲಿ 84 ಮಿಲಿಯನ್ ವ್ಯೂಸ್ ಬಂದಿದೆ, 46 ಮಿಲಿಯನ್ ವ್ಯೂಸ್ ಬಂದಿದೆ, 49 ಮಿಲಿಯನ್, 48 ಮಿಲಿಯನ್, 32 ಮಿಲಿಯನ್, 24 ಮಿಲಿಯನ್. ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ ನೋಡಿ ಇವ್ರದ್ದು ವೀಡಿಯೋಸ್ಗಳು ಕೂಡ ಬಂದ್ಬಿಟ್ಟು. ನೋಡಿ, ಯಾವುದಕ್ಕೂ ಕಮ್ಮಿ ವ್ಯೂಸೇ ಇಲ್ಲ, ಅಷ್ಟು ವ್ಯೂಸ್ ಕೂಡ ಬಂದಿದೆ ಇವ್ರದ್ದು ವೀಡಿಯೋಸ್ಗಳಿಗೆ. ಓಕೆನಾ, ಈಗ ಬಂದ್ಬಿಟ್ಟು ಪಾಪ್ಯುಲರಲ್ಲಿ ನಾನು ಒಂದು ವೀಡಿಯೋನ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇವ್ರದ್ದು ವೀಡಿಯೋ. ಮತ್ತೆ ಬಂದ್ಬಿಟ್ಟು ಇದರಲ್ಲಿ ಏನೆಂದರೆ ತುಂಬ ಎಮೋಷ್ನಲ್ಸ್ ವೀಡಿಯೋಸ್ ಇದು. ಈ ರೀತಿ ವೀಡಿಯೋಸ್ನ ನಾವು ಹಾಕೋದ್ರಿಂದ ಆಡಿಯನ್ಸ್ ಏನು ಮಾಡ್ತಾರೆ, ತುಂಬಾ ಇಂಟ್ರೆಸ್ಟಾಗಿ ನೋಡ್ತಾರೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರೆ. ಇದರಲ್ಲಿ ಎಷ್ಟು ಎಮೋಷನ್ಸ್ ಆಗಿದೆ ಅಲ್ವಾ. ಈ ರೀತಿ ವೀಡಿಯೋನ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ, ನಿಮ್ಮದು ವೀಡಿಯೋಸ್ಗಳು ಕೂಡ ಬೇಗನೆ ವೈರಲ್ ಆಗುತ್ತೆ. ಇವಾಗ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಅವರಿಗಂತೂ ತುಂಬಾ ಒಳ್ಳೊಳ್ಳೆ ಅಪ್ಡೇಟ್ ಬೇರೆ ಸಿಕ್ಕಿದೆ. ಈಗ ಶಾರ್ಟ್ ವೀಡಿಯೋಸ್ನ ಒಂದ್ಸಲ ಕ್ಲಿಕ್ ಮಾಡಿ ಅವರು ಒಂದು ಶಾರ್ಟ್ ವಿಡಿಯೋನ ನೋಡಿದ್ರೂ ಅದರಿಂದ ವೀಡಿಯೋಸ್ದು ವ್ಯೂಸ್ ಏನಿದೆ ಕೌಂಟ್ ಆಗುತ್ತೆ. ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರೂ ಕೂಡ ಅವರಿಗೆ ಆ ವಿಡಿಯೋದು ವ್ಯೂಸ್ ಕೌಂಟ್ ಆಗ್ತಿದೆ. ಮತ್ತು ನಾವು ಒಂದು ವಿಡಿಯೋನ ಎಷ್ಟು ಸಲ ನೋಡಿದ್ರೂ ಕೂಡ ನಮಗೆ ಅದರಿಂದ ವ್ಯೂಸ್ ಕೂಡ ಕೌಂಟ್ ಆಗ್ತಿದೆ.
ಹೀಗಿರಬೇಕಾದ್ರೆ ನೀವು ಈ ರೀತಿ ಎಲ್ಲ ಒಳ್ಳೆ ಟ್ರೆಂಡಿಂಗಲ್ಲಿರುವಂಥದ್ದು ಈ ರೀತಿ ವೀಡಿಯೋಸ್ನೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ, ಇದು ಬಂದುಬಿಟ್ಟು ತುಂಬ ಒಳ್ಳೆ ಒಂದು ಕಂಟೆಂಟ್ ಇದು. ಆದರೆ ನೀವು ಸ್ಟೋರಿನೆಲ್ಲ ನೀವು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಬಂದುಬಿಟ್ಟು ಈಗ ನಿಮಗೆ ಯಾವುದಾದ್ರೂ ಸ್ಟೋರಿ ಏನಾದರೂ ನಿಮಗೆ ಗೊತ್ತಿದ್ದರೆ ನೀವು ಅದರಿಂದನೇ ನೀವು ಜನ್ರೇಟ್ ಮಾಡ್ಕೊಳ್ಬೋದು. ನಿಮಗೀಗ ಸ್ಟೋರಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬರೀ ಇವಾಗ ಒಂದು ವೀಡಿಯೋನ ನೋಡಿದ್ದೀರಾ, ಇದರಲ್ಲಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಯಾವ ರೀತಿ ಮಂಕಿ ವೀಡಿಯೋಸ್ ಮಾಡೋದಂತ. ಈಗ ನೀವೇ ಓನಾಗಿ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲು ನೀವು ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ChatGPT ಇಲ್ಲ ಅಂದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ಈಗ ChatGPTಗೆ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ChatGPTಯಲ್ಲಿ ನಿಮಗೆ ಏನು ಬರೆಯೋಕ್ಕೆ ಬರ್ತಾ ಇಲ್ಲ, ಈಗ ನಿಮಗೇನು ಐಡಿಯಾನೇ ಇಲ್ಲ, ನಾನು ಏನು ಬರೆಯೋದು ಏನು ಹೇಳೋದು ಅಂತ ಗೊತ್ತಾಗಿಲ್ಲ ಅಂದರೆ ನೀವು ನೋಡಿ ಇಲ್ಲಿ ಜಸ್ಟ್ ಈ ಮೈಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಷ್ಟೇ ಹೇಳಿದ್ರೂ ಸಾಕು. ನಾನೀಗ ಬರೆದು ತೋರಿಸ್ತೀನಿ ನೋಡಿ, ಅದನ್ನೇ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಬರಿಬೋದು. ಓಕೆನಾ, ChatGPTಯಲ್ಲಿ ಬಂದುಬಿಟ್ಟು ಈ ರೀತಿ ಮೈಕನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಹೇಳಿದ್ದೀನಿ. ನಿಮಗೆ ಈ ರೀತಿ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಏನು ಬರೆಯೋದು ಗೊತ್ತಾಗ್ತಿಲ್ಲ ಅಂದಾಗ ನೀವು ಕೂಡ ಈ ರೀತಿ ಇದನ್ನೇ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಇದನ್ನೇ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಓಕೆನಾ, ನಾನು ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಂದುಬಿಟ್ಟು ನಾವು ಫಿಶ್ಶಿಂದು ನೋಡಿದ್ವಲ್ಲ, ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಫ್ರೂಟ್ ಬಗ್ಗೆ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಕೇಳಿದ್ದೀನಿ ಅಂದರೆ, ನನಗೆ ಒಂದು ಕೋತಿಯ ಕತೆ ಬರೆದು ಕೊಡಿ. ಆ ಕೋತಿ ಬಾಳೆಹಣ್ಣನ್ನು ಕದಿಯುತ್ತಿರುವ ಹಾಗೆ, ಮತ್ತೆ ಆ ಕೋತಿ ಒಂದು ಕಳ್ಳ ಅಲ್ಲ. ಆ ಕೋತಿ ಬಂದು ಬಾಳೆಹಣ್ಣನ್ನು ಕದಿಯೋ ಹಿಂದೆ ಒಂದು ಒಳ್ಳೆಯ ರಹಸ್ಯ ಇದೆ. ಮತ್ತು ಕೋತಿ ತುಂಬ ಬೇಜಾರಲ್ಲಿ ಇರಬೇಕು, ಮತ್ತು ಹರಿದು ಹೋಗಿರುವಂಥ ಬಟ್ಟೆ ಹಾಕಿರಬೇಕು ಅಲ್ವಾ. ನಾವಿವಾಗ ಏನು ಸ್ಟೋರಿ ನೋಡಿದ್ವಿ ಅದರಲ್ಲಿ ಇದೇ ಅಲ್ವಾ ಇದ್ದಿದ್ದು, ಇದನ್ನೇ ನಾನು ಶಾರ್ಟಾಗಿ ಬರೆದಿದ್ದೀನಿ. ಈಗ ನಾವು ವಾಟ್ಸಪ್ಪಲ್ಲಿ ಏನು ಸೆಂಡ್ ಮಾಡ್ತೀವಿ ಅದೇ ರೀತಿ ಸೆಂಡ್ ಮಾಡೋಣ ChatGPTಗೆ. ಈಗ ChatGPT ಏನು ಮಾಡುತ್ತೆ, ನಮಗೆ ಬರೆದು ಕೊಡುತ್ತೆ. ಓಕೆ, ಹಳ್ಳಿಯ ಅಂಚಿನಲ್ಲೊಂದು ಕೋತಿ ವಾಸಿಸುತ್ತಿತ್ತು. ಅವನ ದೇಹ ಸೊರಗಿ ಬಿಟ್ಟಿತ್ತು. ಹರಿದು ಹೋದ ಬಟ್ಟೆ ಹಾಕಿಕೊಂಡಿದ್ದ. ಅವನು ಬಾಳೆಹಣ್ಣು ಕದಿಯುತ್ತಿದ್ದ ಕಾರಣದಿಂದ ಎಲ್ಲರೂ ಅವನನ್ನು ಕಳ್ಳ ಅಂತ ಕರೆಯುತ್ತಿದ್ದರು. ಆದರೆ ನಿಜ ಏನು ಗೊತ್ತಾ, ಅವನು ಕದ್ದಿದ್ದ ಬಾಳೆಹಣ್ಣನ್ನು ತಿನ್ನುವುದಿಲ್ಲ, ಕಾಡಿನೊಳಗಿನ ಗುಹೆಗೆ ಕೊಂಡೊಯ್ದು ತನ್ನ ಆಸ್ವಾಸ್ತ ಮಗಳಿಗೆ ಕೊಡುವನು. ಅವನ ಕಣ್ಣುಗಳಲ್ಲಿ ಕಂಡುಬರುವ ಬೇಸರವು ಹಸಿವಿನಿಂದ ಬಳಲುತ್ತಿದ್ದ ಆ ಮಗುವಿಗಾಗಿ. ಒಂದು ದಿನ ಹಳ್ಳಿಯ ಒಬ್ಬ ದಯಾಳು ಮನುಷ್ಯ ಇದನ್ನು ನೋಡಿ ಪ್ರತಿದಿನ ಹಣ್ಣು ತಂದು ಕೊಡಲು ಆರಂಭಿಸಿದ. ಆಗ ಮಾತ್ರ ಎಲ್ಲರಿಗೂ ಗೊತ್ತಾಯಿತು ಆ ಕೋತಿ ಕಳ್ಳನಲ್ಲ, ಪ್ರೀತಿಯ ತಂದೆ ಅಂತ. ಓಕೆನಾ, ಈಗ ನನಗೆ ಈ ರೀತಿ ಒಂದು ಒಳ್ಳೆ ಸ್ಟೋರಿ ಬರೆದುಕೊಟ್ಟಿದೆ. ತುಂಬಾ ಎಮೋಷ್ನಲ್ ಆಗಿರುವಂಥ ಒಂದು ಸ್ಟೋರಿನ ChatGPT ಬರೆದುಕೊಟ್ಟಿದೆ. ಈಗ ನಾನು ಇಲ್ಲಿ ಏನು ಮಾಡ್ತೀನಿ, ಪ್ರಾಂಪ್ಟನ್ನು ಬರೆದು ಕೇಳ್ತೀನಿ. ನೋಡಿರಿ, ನಾನಿಲ್ಲಿ ಪ್ರಾಂಪ್ಟ್ ಕೇಳಿದ್ದೀನಿ, ನನಗೆ ಈ ಕಥೆಯ ಪ್ರಾಂಪ್ಟ್ ಬರೆದು ಕೊಡಿ. ಇಂಗ್ಲೀಷಲ್ಲಿ, ಜೊತೆಗೆ ಕೋತಿ ಹರಿದು ಹೋಗಿರುವ ಬಟ್ಟೆಯನ್ನು ಹಾಕಿರಬೇಕು, ಮುಖದಲ್ಲಿ ಬೇಜಾರು ಇರಬೇಕು ಅಂತ ನಾನು ಬರೆದುಕೊಟ್ಟಿದ್ದೀನಿ. ಈ ರೀತಿ ನಾನು ಟೈಪ್ ಮಾಡಿದಾಗ ನನಗೆ ಪ್ರಾಂಪ್ಟು ಬರೆದುಕೊಟ್ಟಿದೆ ChatGPT. ಪ್ರಾಂಪ್ಟ್ ತೋರಿಸ್ತೀನಿ ನೋಡಿ, ಈ ರೀತಿ ಬರೆದುಕೊಟ್ಟಿದೆ ನನಗೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಸೀನ್ ಬೈ ಸೀನ್ ಬರೆದುಕೊಡಿ ಅಂತ ಕೇಳಿದ್ದೀನಿ. ಓಕೆನಾ, ನೋಡಿ ಇಲ್ಲಿ ಇದರಲ್ಲಿ ಸೀನ್ ಬೈ ಸೀನ್ ಇದೆ, ಆದರೆ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ನಾನು ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ನೋಡಿ ನೋಟ್ ಏನಿರುತ್ತೆ ನಮ್ಮದು ಫೋನಲ್ಲಿ, ಅದರಲ್ಲಿ ಬಂದುಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಈಗ ಸೀನ್ ಬೈ ಸೀನ್ ಏನಿರುತ್ತೆ ಅಲ್ವಾ, ಇದು ಕರೆಕ್ಟಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ನೋಡಿ, ಸೀನ್ 1, ಇಲ್ಲಿಂದ ಸೀನ್ 2, ಸೀನ್ 3, ಸೀನ್ 4, ಸೀನ್ 5 ಕರೆಕ್ಟಾಗಿ. ಈಗ ಸೀನ್ 5 ಕರೆಕ್ಟಾಗಿ ನನಗೆ ChatGPT ಏನಾಗಿದೆ ಪ್ರಾಂಪ್ಟನ್ನು ಕೊಟ್ಟಿದೆ. ಈಗ ಫಸ್ಟ್ನೇದು ಏನಿದೆ ಇದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ನೇ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡು ಇಲ್ಲಿಂದ ನಾನು ಬ್ಯಾಕ್ ಹೋಗಿಬಿಟ್ಟು ನಾವೇನು ಮಾಡಬೇಕು, ಇಲ್ಲೊಂದು ಒಳ್ಳೆ ಅಪ್ಲಿಕೇಶನ್ ಇದು ಬಂದುಬಿಟ್ಟು ಮೆಟಾ AI ಇದು. ಇಲ್ಲಿ ಬಂದುಬಿಟ್ಟು ಈ ಮೆಟಾ AI ಬಂದುಬಿಟ್ಟು ನಿಮಗೆ ಈಸಿಯಾಗಿ ಯಾವ ರೀತಿ ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥ ಇಮೇಜಸ್ ಬೇಕು ಎಲ್ಲದನ್ನೂ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆನಾ, ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಮೆಟಾ AI ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ಅಲ್ಲಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಇನ್ಸ್ಟಾಗ್ರಾಮ್ ID ಏನಿದೆ ಅದರಿಂದ ನೀವು ಏನು ಮಾಡ್ಬೋದು, ಲಾಗಿನ್ ಆಗಬೇಕು. ಓಕೆನಾ, ಲಾಗಿನ್ ಆದರೆ ನಿಮಗೆ ಈ ರೀತಿ ಮಾಡ್ಕೊಳ್ಬೋದು. ಈಗ ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ನಾನು ಇಲ್ಲಿ ಸೆಂಡ್ ಮಾಡ್ತಾಯಿದ್ದೀನಿ. ನಾವು ವಾಟ್ಸಪ್ಪಲ್ಲಿ ಯಾವ ರೀತಿ ಸೆಂಡ್ ಮಾಡ್ತೀವಿ ಆ ರೀತಿ. ಈಗ ಜಸ್ಟ್ 1 ಸೆಕೆಂಡಲ್ಲೇ ನಮಗೆ ಏನು ಮಾಡುತ್ತೆ, ಇದು ಮೆಟಾ AI ಏನಿದೆ ಕ್ರಿಯೇಟ್ ಮಾಡಿ ಕೊಡುತ್ತೆ ಇಮೇಜಸ್, ರಿಯಲಿಸ್ಟಿಕ್ ಆಗಿರುವಂತಹ ಇಮೇಜ್. ಇದರಲ್ಲಿ ಬಂದುಬಿಟ್ಟು ನನಗೆ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದೆ. ಇದು ಬಂದುಬಿಟ್ಟು ನಮ್ಮ ಗ್ಯಾಲರಿಗೆ ಸೇವ್ ಆಗಿದೆ. ಈಗ ಎರಡನೇ ಇಮೇಜಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಏನು ಮಾಡಿ, ಇದೇ ಇಮೇಜನ್ನು ನೀವು ಮತ್ತೆ ಏನು ಮಾಡಿ ಅನಿಮೇಷನ್ ಟೈಪಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಪ್ಲಸ್ ಮಾರ್ಕ್ ಮೇಲೆ ಎಲ್ಲ ಪ್ರಾಂಪ್ಟನ್ನು ಹಾಕಿಬಿಟ್ಟು ನೀವೇನು ಮಾಡಿ, ಮಂಕಿದು ಏನು ಎಲ್ಲ ಪ್ರಾಂಪ್ಟನ್ನ ಹಾಕಿಬಿಟ್ಟು ನೀವು
ಫೋಟೋಸ್ ಏನಿದೆ ಅದನ್ನ ಜನ್ರೇಟ್ ಮಾಡ್ಕೊಳ್ಳಿ. ಮಾಡಾದಮೇಲೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೊಂದೇ ಫೋಟೋಸ್ನ ನೀವು ಎನಿಮೇಷನ್ ಟೈಪಲ್ಲಿ ಮಾಡ್ಕೊಳ್ಳಿ. ಈಗ ನಾನು ಫಸ್ಟ್ ಎಲ್ಲ ಇಮೇಜಸ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಇದನ್ನು ಎನಿಮೇಷನ್ ಮಾಡಿಸ್ಕೊಳ್ತೀನಿ. ನೋಡಿ ಯಾವ ರೀತಿ ಅಂತ. ಜಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಎನಿಮೇಟ್ ಅಂತ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸೆಂಡ್ ಮಾಡಿದ್ರೆ ಸಾಕು, ನಮ್ಮದು ಏನು ಇಮೇಜ್ ಇತ್ತು ಅದನ್ನ ಎನಿಮೇಷನ್ ಸ್ಟೈಲಲ್ಲಿ ಮಾಡಿ ಕೊಡುತ್ತೆ. ಓಕೆನಾ. ಈ ರೀತಿ ಎನಿಮೇಷನ್ ಸ್ಟೈಲಲ್ಲಿ ಮಾಡಿಕೊಟ್ಟಿದೆ. ಓಕೆನಾ. ಈ ರೀತಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಸೇವ್ ಮಾಡ್ಕೊಳ್ಬೋದು. ಓಕೆನಾ. ಸೇವ್ ಮಾಡಿ, ಇಲ್ಲ ಅಂದರೆ ನೋಡಿ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ನಾನು ಎಲ್ಲ ಇಮೇಜಸ್ ನಾನು ಏನು ಮಾಡ್ಕೊಳ್ತೀನಿ, ಇದೇ ರೀತಿ ಅನಿಮೇಷನ್ ಸ್ಟೈಲಲ್ಲಿ ಮಾಡ್ಕೊಳ್ತೀನಿ. ಓಕೆನಾ. ಎಲ್ಲದನ್ನೂ ಮಾಡೋದು ತೋರಿಸಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಇಮೇಜಸ್ನೂ ನಾನೇನು ಮಾಡಿದೆ, ಎನಿಮೇಷನ್ ಸ್ಟೈಲಲ್ಲಿ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಇನ್ಶಾಟ್ ಆ್ಯಪಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಇನ್ಶಾಟ್ ಇಲ್ಲಾಂದರೆ ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡ್ಬೋದು. ಈಗ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಯಾವುದೆಲ್ಲ ಇಮೇಜಸ್ನ ನಾನು ವೀಡಿಯೋ ಎನಿಮೇಷನ್ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಇದಿಷ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಂದ್ರೆ ಈ ಇಮೇಜಸ್ನ ಈ ರೀತಿ ನೀವು ಝೂಮ್ ಮಾಡ್ಕೊಳ್ಬೇಕು. ಸ್ವಲ್ಪ ಈ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಝೂಮ್ ಮಾಡ್ಕೊಳ್ಬೇಕು. ಆದಮೇಲೆ ನೀವೇನು ಮಾಡಬೇಕಿಲ್ಲಿ, ನಿಮಗೀಗ ವಾಯ್ಸ್ ಓವರ್ ಬೇಕು ಅಲ್ವಾ. ವಾಯ್ಸ್ ಓವರ್ಗೆ ಬಂದುಬಿಟ್ಟು ನೀವೇನು ಮಾಡಿ ಈಸಿಯಾಗಿ, ಈಗ ನಾವು ಮೇಟಾ ಎ ಇಂದನೇ ನಾವು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ವಿಡಿಯೋ ಕೂಡ ನಾವು ಮೇಟಾ ಎ ಇಂದನೇ ಮಾಡ್ಕೊಂಡ್ವಿ ಅಲ್ವಾ. ಈಗ ಇದಕ್ಕೆ ನಿಮ್ಮದೇ ಆದಂತಹ ವಾಯ್ಸ್ ಓವರ್ ಮಾಡೋದು ಬೆಸ್ಟ್. ಓಕೆನಾ. ಇದಕ್ಕೆ ವಾಯ್ಸ್ ಓವರ್ ಮಾಡೋಕ್ಕೆ ನೀವೇನು ಮಾಡಬೇಕಂದ್ರೆ ಮೊದಲು ನಿಮ್ಮದು ಆ ಸ್ಟೋರಿ ಏನಿತ್ತು ಅದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೋಡಿ, ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಸ್ಕ್ರೀನ್ಶಾಟ್ ತೆಗೆದಿದ್ವಲ್ಲ ಕಥೆದು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲೇನು ಮಾಡಬೇಕು, ಇದನ್ನು ಹೇಳ್ತಾ ಹೋಗಬೇಕು. ಈಗ ಇದು ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ಇದನ್ನು ಮೊದಲು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಈಗ ಇದನ್ನು ಏನು ಮಾಡಬೇಕು, ನಾವು ರೆಕಾರ್ಡರ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ನಾವು ಇದನ್ನು ಹೇಳ್ತಾ ಹೋಗಬೇಕು. ಓಕೆನಾ. ಇಲ್ಲಿ ನಾನು ರೆಕಾರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಳ್ಳಿಯ ಅಂಚಿನಲ್ಲೊಂದು ಕೋತಿ ವಾಸಿಸುತ್ತಿತ್ತು. ಅವನ ದೇಹ ಸೊರಗಿ ಬಿಟ್ಟಿತ್ತು. ಹರಿದು ಹೋದ ಬಟ್ಟೆ ಹಾಕಿಕೊಂಡಿದ್ದ ಅವನು ಬಾಳೆಹಣ್ಣು ಕದಿಯುತ್ತಿದ್ದ ಕಾರಣದಿಂದ ಎಲ್ಲರೂ ಅವನನ್ನು ಕಳ್ಳ ಅಂತ ಕರೆಯುತ್ತಿದ್ದರು. ಆದರೆ ನಿಜ ಏನು ಗೊತ್ತಾ, ಅವನು ಕದ್ದಿದ ಬಾಳೆಹಣ್ಣನ್ನು ತಿನ್ನುವುದಿಲ್ಲ, ಕಾಡಿನ ಗುಹೆಗೆ ಕೊಂಡೊಯ್ದು ತನ್ನ ಆಸ್ವಾಸ್ತ ಮಗಳಿಗೆ ಕೊಡುವನು. ಅವನ ಕಣ್ಣುಗಳಲ್ಲಿ ಕಂಡುಬರುವ ಬೇಸರವು ಹಸಿವಿನಿಂದ ಬಳಲುತ್ತಿದ್ದ ಆ ಮಗುವಿಗಾಗಿ. ಇದೇ ರೀತಿ ನಾನು ಇಷ್ಟನ್ನೇ ವಾಯ್ಸ್ ಓವರ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೀವು ಇನ್ನೂ ಏನಿದೆ ಅದು ಫುಲ್ಲು ವಾಯ್ಸ್ ಓವರ್ ಮಾಡ್ಕೊಳ್ಳಿ. ನಾನು ಇಷ್ಟನ್ನು ವಾಯ್ಸ್ ಓವರ್ ಮಾಡ್ಕೊಂಡು ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ಏನು ನಾನು ವಾಯ್ಸ್ ಓವರ್ ಮಾಡ್ಕೊಂಡಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಯ್ಸ್ ಎಫೆಕ್ಟ್ ಏನಿದೆ ಅದ್ರ ಮೇಲೆ ಹಳ್ಳಿಯ ಅಂಚಿನ ವಾಯ್ಸ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಹಳ್ಳಿಯ ಅಂಚಿನಲ್ಲೊಂದು ಕೋತಿ ವಾಸಿಸುತ್ತಿತ್ತು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಈ ವಾಯ್ಸ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಇದು PIP ಮೇಲೆ ಕ್ಲಿಕ್ ಮಾಡಿಕೊಂಡು ನಾವೇನು ಸ್ಕ್ರೀನ್ಶಾಟ್ ತೆಗೆದಿದ್ವಲ್ಲ ಅದನ್ನ ಇಲ್ಲಿಂದ ಡಿಲೀಟ್ ಮಾಡಿ. ಈಗ ನೋಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ಹಳ್ಳಿಯ ಅಂಚಿನಲ್ಲೊಂದು ಕೋತಿ ವಾಸಿಸುತ್ತಿತ್ತು. ಅವನ ದೇಹ ಸೊರಗಿ ಬಿಟ್ಟಿತ್ತು. ಹರಿದು ಹೋದ ಬಟ್ಟೆ ಹಾಕಿಕೊಂಡಿದ್ದ ಅವನು ಬಾಳೆಹಣ್ಣು ಕದಿಯುತ್ತಿದ್ದ ಕಾರಣದಿಂದ ಎಲ್ಲರೂ ಅವನನ್ನು ಕಳ್ಳ ಅಂತ ಕರೆಯುತ್ತಿದ್ದರು. ಆದರೆ ನಿಜ ಏನು ಗೊತ್ತಾ, ಅವನು ಕದ್ದಿದ ಬಾಳೆಹಣ್ಣನ್ನು ತಿನ್ನುವುದಿಲ್ಲ, ಕಾಡಿನ ಗುಹೆಗೆ ಕೊಂಡೊಯ್ದು ತನ್ನ ಆಸ್ವಾಸ್ತ ಮಗಳಿಗೆ ಕೊಡುವನು. ಅವನ ಕಣ್ಣುಗಳಲ್ಲಿ ಕಂಡುಬರುವ ಬೇಸರವು ಹಸಿವಿನಿಂದ ಬಳಲುತ್ತಿದ್ದ ಆ ಮಗುವಿಗಾಗಿ. ಓಕೆನಾ. ಈ ರೀತಿ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಈ ರೀತಿ ವಾಯ್ಸ್ ಓವರ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಅವ್ರ ಚಾನಲಲ್ಲಿ ಅವ್ರು ಯಾವ ರೀತಿ ಮ್ಯೂಸಿಕ್ ಸಾಂಗ್ ಆ್ಯಡ್ ಮಾಡಿದ್ದಾರೆ ಆ ಸಾಂಗನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ ರೀತಿ ನೀವೇನಾದರೂ ಸಾಂಗನ್ನು ಆ್ಯಡ್ ಮಾಡೋದಾದರೆ ಏನೂ ಇಲ್ಲ, ಈ ರೀತಿ ವಾಯ್ಸ್ ಓವರ್ ಏನೂ ಮಾಡೋದು ಬೇಡ. ಜಸ್ಟ್ ಈ ರೀತಿ ಇಮೇಜಸ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಎನಿಮೇಷನ್ ಸ್ಟೈಲಲ್ಲಿ ಅದನ್ನು ಏನು ಮಾಡಿ ವಿಡಿಯೋ ರೀತಿಯಲ್ಲಿ ಈ ರೀತಿ ಝೂಮ್ ಮಾಡ್ಕೊಂಡು ತೊಗೊಂಡು ಇಲ್ಲಿ ಟೆಕ್ಸ್ಟ್ ಏನಾದರೂ ಬರೀರಿ. ಟೆಕ್ಸ್ಟ್ ಏನಾದರೂ ಬರೆದ್ಬಿಟ್ಟು ನಿಮ್ಮ ಚಾನಲ್ ನೇಮು ಇಲ್ಲಿ ಟೆಕ್ಸ್ಟನ್ನು ಬರೆದ್ಬಿಟ್ಟು ಈ ಇನ್ಶಾಟ್ ವಾಟರ್ ಮಾರ್ಕ್ ಏನಿದೆ ಇದನ್ನು ಈ ರೀತಿ ರಿಮೂವ್ ಮಾಡಿಕೊಂಡು ಈಸಿಯಾಗಿ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆನಾ. ಸೇಮ್ ಅದೇ ರೀತಿ ಬರುತ್ತೆ. ಅದರಲ್ಲಿ ಯಾವ ರೀತಿ ಅವರು ಮ್ಯೂಸಿಕ್ಕು ಸಾಂಗನ್ನು ಆ್ಯಡ್ ಮಾಡಿದ್ದಾರೆ ಅದೇ ರೀತಿ ಮ್ಯೂಸಿಕ್ ಸಾಂಗನ್ನು ಕೂಡ ನೀವು ಹಾಕ್ಬೋದು, ಟ್ರೆಂಡಿಂಗ್ ಆಗಿರೋದು. ಮತ್ತೆ ಬಂದುಬಿಟ್ಟು ಅವ್ರು ಯಾವ ರೀತಿ ವೀಡಿಯೋಗೆ ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ, ಯಾವ ರೀತಿ ಟೈಟಲ್ ಬರೆದಿದ್ದಾರೆ ನೋಡಿಬಿಟ್ಟು ಅದೇ ರೀತಿ ಹಾಕಿ. ಓಕೆನಾ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಈಸಿಯಾಗಿ ಈ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.